ಶ್ರೀ ಗುರುಭ್ಯೋ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಡಾಕ್ಟರ್ ಶಾಂತಕುಮಾರ್ ಗುರುಜಿ, ವೇದಿಕ್ ವಾಸ್ತು ಕನ್ಸಲ್ಟೆಂಟ್, ನ್ಯೂಮರಾಲಜಿಸ್ಟ್, ಆಸ್ಟ್ರಾಲಜರ್ ಮತ್ತು ರೇಖಿ ಮಾಸ್ಟರ್. ನಮ್ಮ ಒಂದು ಸಂಸ್ಥಾನದಿಂದ ಜುಲೈ ತಿಂಗಳ 5ನೇ ತಾರೀಕು ಶುಕ್ರವಾರ, ವಿಶೇಷವಾಗಿ ಅಮಾವಾಸ್ಯೆಯ ದಿನ ಒಂದು ಅಘೋರ ಸುದರ್ಶನ ಮಹಾಯಾಗ ಅನ್ನೋದನ್ನು ನಾವೀಗ ಹಮ್ಮಿಕೊಂಡಿದ್ದೀವಿ. ಒಬ್ಬ ಮನುಷ್ಯನಿಗೆ ಇವತ್ತು ಕಾಡ್ತಾ ಇರೋದು ದೋಷಗಳ ಜೊತೆಯಲ್ಲಿ ನಮಗೆ ಜಾತಕದಲ್ಲಿ ಆಲ್ರೆಡಿ ಗ್ರಹಗಳು ಫಿಕ್ಸ್ ಆಗಿ ಒಂದು ಸಮಸ್ಯೆಗಳು ನಮ್ಮ ಪಾಪ ಪುಣ್ಯದ ಪ್ರಕಾರ ಕರ್ಮಗಳು ಫಿಕ್ಸ್ ಆಗಿದೆ. ಅದು ಆಲ್ರೆಡಿ ನಾವು ಹಳೆಯ ಒಂದು ಜನ್ಮಾಂತರದ ಕರ್ಮಗಳನ್ನ ತೊಗೊಂಡು ಬಂದಿರ್ತೀವಿ. ಅದರ ಜೊತೆಯಲ್ಲಿ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ ಈ ಥರ ನಮಗೆ ಕುಟುಂಬದಲ್ಲಿ ಬಂದಿರುವಂತಹ ದೋಷಗಳಾಗಿರ್ಬೋದು, ಅಥವಾ ನಾವು ಗೊತ್ತೋ ಗೊತ್ತಿಲ್ಲದೆ ಮಾಡಿರುವಂತಹ ತಪ್ಪುಗಳು, ದೋಷಗಳಿಂದನೂ ಕೂಡ ನಮಗೆ ಸಮಸ್ಯೆಗಳು ಕಾಡ್ತಾ ಇರ್ಬೋದು. ಇದರಲ್ಲಿ ಮುಖ್ಯವಾಗಿ ಒಬ್ಬ ಮನುಷ್ಯ ಹುಟ್ಟಿದಾಗ ಬರುವಂತಹ ಜನ್ಮದೋಷ, ಆ ಜನ್ಮದೋಷಕ್ಕೆ ಜನ್ಮಶಾಂತಿ ಇರುತ್ತೆ. ಕಾಲದೋಷ, ನಮ್ಮ ಟೈಮ್ ಸರಿ ಇಲ್ಲ ಅಂತ ಹೇಳ್ತಿರ್ತೀವಲ್ಲ, ಅದಕ್ಕೆ ಕಾಲಶಾಂತಿ ಅಂತ ಹೇಳ್ತೀವಿ. ಮತ್ತು ನಾವು ವಾಸ ಮಾಡುವಂತಹ ಜಾಗದಲ್ಲಿ ಭೂಮಿ ದೋಷಗಳಿದ್ದರೆ ಅದಕ್ಕೆ ನಮಗೆ ಭೂವರಾಹ ಶಾಂತಿ ಮತ್ತು ಶಲ್ಯದೋಷ ಅಂತ ಹೇಳ್ತೀವಿ. ಈಗ ನಮ್ಮ ಜಾಗದಲ್ಲಿ ನಮಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಏನಾದ್ರೂ ಅದು ಯುದ್ಧ ಭೂಮಿ ಆಗಿದ್ದರೆ ಅಥವಾ ಸ್ಮಶಾನ ಆಗಿದ್ದರೆ ಅದರಲ್ಲಿ ಮೂಳೆಗಳು, ಮಡಿಕೆಗಳು, ಏನೇನೋ ಕೆಟ್ಟದೆಲ್ಲ ನಮ್ಮ ಭೂಮಿ ಒಳಗಿರುತ್ತೆ. ಅದು ನಮ್ಮ ಕಣ್ಣು ಕಾಣಲ್ಲ. ಅದರಿಂದನೂ ಕೂಡ ನಮಗೇನಾಗುತ್ತೆ ಅಂದರೆ ದೋಷಗಳು ಬರ್ತಾ ಇರುತ್ತೆ. ಇದನ್ನು ಶಲ್ಯದೋಷ ಅಂತ ಹೇಳ್ತೀವಿ. ಈ ಶಲ್ಯದೋಷಕ್ಕೆ ಶಲ್ಯಶಾಂತಿ ಅಂತ ಹೇಳ್ತೀವಿ. ಮತ್ತು ನಾನು ಆಗಲೇ ಹೇಳಿದೆ, ಕಣ್ದೃಷ್ಟಿ, ನರದೃಷ್ಟಿ, ಅದಕ್ಕೆ ದೃಷ್ಟಿದೋಷಕ್ಕೆ ದೃಷ್ಟಿದೋಷ ನಿವಾರಣೆ. ವಾಮಾಚಾರ ದೋಷ ಆಗಿದ್ದರೆ, ಅಂದರೆ ಬ್ಲಾಕ್ ಮ್ಯಾಜಿಕ್ ಆಗಿದ್ದರೆ ಅದಕ್ಕೆ ವಾಮಾಚಾರ ದೋಷ ನಿವಾರಣೆ ಆಗಲಿಕ್ಕೆ. ಮತ್ತು ಸ್ತ್ರೀ ದೋಷ ಅಂತ ಹೇಳ್ತೀವಿ, ಅದಕ್ಕೆ ಸ್ತ್ರೀ ಶಾಂತಿ. ಮತ್ತು ಸರ್ಪದೋಷ, ಇದೆಲ್ಲ ನೀವು ಕೇಳಿದ್ದೀರಾ. ಈ ಸರ್ಪದೋಷದಲ್ಲಿ ಹಲವಾರು ರೀತಿಯಾದಂಥ ಸರ್ಪದೋಷಗಳಿದೆ. ಈ ಸರ್ಪದೋಷಗಳಿಂದನೂ ಏನಾಗ್ತಿರುತ್ತೆ ಅಂತಂದರೆ ಮದುವೆ ವಿಳಂಬ ಆಗ್ತಿರುತ್ತೆ, ಮಕ್ಕಳಾಗ್ತಾ ಇರೋದಿಲ್ಲ, ಇಲ್ಲ ಚರ್ಮದ ಕಾಯಿಲೆಗಳು ಬರ್ತಾ ಇರುತ್ತೆ, ಇಲ್ಲ ಅಂದ್ಕೊಂಡಿದ್ದ ಕೆಲಸಗಳು ಮುಂದಕ್ಕೆ ಹೋಗ್ತಾ ಇರೋದಿಲ್ಲ. ಈ ಸರ್ಪದೋಷಕ್ಕೆ ಸರ್ಪಶಾಂತಿ. ಮತ್ತು ಶನಿ ದೋಷ, ಈಗ ಕೆಲವರ ಜಾತಕದಲ್ಲಿ ಏನಾಗ್ತಿರುತ್ತೆ, 7.5 ನಡೀತಾ ಇರುತ್ತೆ, 7.5 ವರ್ಷದ ಶನಿ ಅಂತ ನಾವು ಹೇಳ್ತೀವಿ, ಅಷ್ಟಮ ಶನಿ ಅಂತ ಹೇಳ್ತೀವಿ. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಮನುಷ್ಯನಿಗೆ ಪ್ರಗತಿನೇ ಆಗ್ತಾ ಇರೋದಿಲ್ಲ. ಇದಕ್ಕೆ ನಿಮಗೆ ಶನಿ ಶಾಂತಿ ನಿಮಗೆ ಒಂದು ಅವಕಾಶ ಇಲ್ಲಿರುತ್ತೆ. ಮತ್ತು ಕುಜ ದೋಷ, ಒಂದು ಜಾತಕದಲ್ಲಿ ಕುಜ ಅಥವಾ ಮಂಗಳ ಗ್ರಹ ನಿಮಗೇನಾದ್ರು ತೊಂದರೆಗಳು ಕೊಡ್ತಾ ಇದ್ದರೆ ಮದುವೆ ವಿಳಂಬ ಆಗ್ತಾ ಇರುತ್ತೆ. ಅಥವಾ ಈಗ ಕೆಲವ್ರನ್ನ ನೋಡಿ ನೀವು, ಅವ್ರ ಹತ್ರ ಭೂಮಿ ಇರುತ್ತೆ, ಮನೆ ಕಟ್ಟೋಕ್ಕಾಗ್ತಾ ಇರಲ್ಲ, ಇಲ್ಲ ಎಷ್ಟೋ ಜನ ಮನೆ ಕಟ್ಬಿಟ್ಟಿರ್ತಾರೆ, ಆದರೆ ಅವರು ಆ ಮನೆಯಲ್ಲಿ ವಾಸ ಮಾಡೋಕ್ಕಾಗ್ತಿರಲ್ಲ, ಎಲ್ಲೋ ಬಾಡಿಗೆ ಮನೆಯಲ್ಲಿರ್ತಾರೆ. ಇದೆಲ್ಲವೂ ಬಂದು ನಮಗೆ ಕುಜದೋಷಕ್ಕೆ ಸಂಬಂಧಪಡುತ್ತೆ. ಅದಕ್ಕೆ ಕುಜಶಾಂತಿ ಇರುತ್ತೆ. ಇದೆಲ್ಲದರ ಜೊತೆಯಲ್ಲಿ ಪ್ರತಿಯೊಬ್ಬ ಮನುಷ್ಯನ ಒಂದು ಸಮಸ್ಯೆಗಳಿಗೆ ಮುಖ್ಯವಾಗಿ ಕಾರಣ ನವಗ್ರಹ ದೋಷಗಳು. ಈ ನವಗ್ರಹ ದೋಷಗಳಿಗೂ ಕೂಡ ನವಗ್ರಹ ಶಾಂತಿ ಇರುತ್ತೆ. ಈ ಒಂದು ಅಘೋರ ಸುದರ್ಶನ ಮಹಾಯಾಗದಲ್ಲಿ 12 ರೀತಿಯಾದಂತಹ ದೋಷಗಳು, ಅದಕ್ಕೆ 12 ರೀತಿಯಾದಂತಹ ಒಂದು ಶಾಂತಿ ಪರಿಹಾರ ಪೂಜೆಗಳು ನಿಮಗೆ ಇರುತ್ತೆ. ಅದರ ಜೊತೆಯಲ್ಲಿ 10 ಮುಖ್ಯವಾದಂತಹ ಹೋಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಬಗ್ಗೆ ಒಂದೊಂದನ್ನೇ ನೋಡ್ತಾ ಬರೋಣ. ಮೊದಲನೆಯದಾಗಿ ಗಣಹೋಮ ಅಂತ ನಾವು ಹೇಳ್ತೀವಿ. ಗಣಹೋಮ ಗಣಪತಿಗೆ ಸಂಬಂಧಪಟ್ಟಿದ್ದು. ನಾವೀಗೇನೋ ಒಂದು ಕೆಲಸಗಳನ್ನು, ಕಾರ್ಯಗಳನ್ನು ಅಂದ್ಕೊಳ್ತಾ ಇದ್ದೀವಿ, ಅಥವಾ ನಮಗೆ ಅಭಿವೃದ್ಧಿ ಇರಬಹುದು, ಪ್ರಗತಿ ಇರ್ಬೋದು, ಇದೆಲ್ಲ ಏನಾಗ್ತಿದೆ, ಕಟ್ಕಟ್ಟಾಗ್ತಾ ಇದೆ. ಇದಕ್ಕೆ ನಾವೇನು ಮಾಡ್ತಿದ್ದೀವಿ, ಗಣಹೋಮವನ್ನು ನಾವು ಮಾಡಿದಾಗ ಏನಾಗುತ್ತೆ, ಆ ವಿಘ್ನಗಳೆಲ್ಲವೂ ನಿವಾರಣೆಯಾಗಿ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು, ಸಕಲ ಕಾರ್ಯಗಳ ನಮಗೆ ಸಾಧನೆಯಾಗತ್ತೆ. ಇದರ ಜೊತೆಯಲ್ಲಿ ನಮಗೆ ಮೃತ್ಯುಂಜಯ ಹೋಮವನ್ನು ನಾವು ಹಮ್ಮಿಕೊಳ್ತಿದ್ದೀವಿ. ಮೃತ್ಯುಂಜಯ ಹೋಮ ನಿಮಗೆ ಗೊತ್ತು. ಮೃತ್ಯುಂಜಯ ಅಂದರೆ ಯಾರು? ನಮಗೆ ಸಾಕ್ಷಾತ್ ಶಿವ, ಸಾಕ್ಷಾತ್ ಪರಮೇಶ್ವರ. ಈಗ ಕೆಲವರಿಗೆ ನೀವು ನೋಡಿ ಅಪಮೃತ್ಯುಗಳಾಗ್ತಾ ಇರುತ್ತೆ. ಅಪಮೃತ್ಯುಗಳು ಅಂದ್ರೇನು? ಸಡನ್ನಾಗಿ ಆಕ್ಸಿಡೆಂಟ್ಗಳಾಗಿ ಸಾಯುವಂಥದ್ದು ಇರಬಹುದು, ಅಥವಾ ಅವರು ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಇರಬಹುದು, ಅಥವಾ ಯಾವುದೋ ಒಂದು ವಿಧದಲ್ಲಿ ಏನಾಗ್ತಿರುತ್ತೆ ಅಂದರೆ ಅವ್ರಿಗೆ ಅಪಮೃತ್ಯು ಆಗ್ತಾ ಇರುತ್ತೆ. ಈ ಅಪಮೃತ್ಯುವಿನಿಂದ ಪಾರಾಗೋದಕ್ಕೋಸ್ಕರ ನಮಗೆ ಮೃತ್ಯುಂಜಯ ಹೋಮ ನಮಗೆ ಬೇಕಾಗಿರೋದು. ಇದರ ಜೊತೆಯಲ್ಲಿ ಆಯುಷ್ಯ ವೃದ್ಧಿ ಹೋಮ. ಕೆಲವರಿಗೆ ಅಲ್ಪಾಯುಸ್ಸು, ಆ ಅಲ್ಪಾಯುಸ್ಸಿನಲ್ಲಿ ಏನಾಗಿರುತ್ತೆ, 25-30 ವರ್ಷಕ್ಕೆ ಅವ್ರು ಏನಾಗ್ತಾ ಇರುತ್ತೆ ಅಂದರೆ ಅಲ್ಪಾಯುಸ್ಸಿನಿಂದ ಮರಣ ಆಗ್ತಾ ಇರುತ್ತೆ. ಅವರಿಗೆ ಆಯುಷ್ಯ ವೃದ್ಧಿ ಹೋಮವನ್ನು ಮಾಡೋದ್ರಿಂದ ಏನಾಗುತ್ತೆ, ಅವರ ಆಯುಸ್ಸು ವೃದ್ಧಿಯಾಗತ್ತೆ. ಅಘೋರ ಸುದರ್ಶನ ಮಹಾಯಾಗ ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ಇದರಲ್ಲಿ ಅಘೋರ ಸುದರ್ಶನ ಹೋಮ ಬರುತ್ತೆ. ಏನಿದು ಸುದರ್ಶನ ಅಂತಂದರೆ, ಸುದರ್ಶನ ಹೋಮ ಅನ್ನೋದು ನಮಗೆ
ಯಾವುದೇ ರೀತಿಯಾದಂತಹ ಒಂದು ದೃಷ್ಟಿದೋಷಗಳಿರ್ಬೋದು, ಕಣ್ದೃಷ್ಟಿ, ನರದೃಷ್ಟಿ ಅಂತ ಏನೆಲ್ಲ ಹೇಳ್ತಿದ್ದೀವಿ, ಅಥವಾ ವಾಮಾಚಾರದ ದೃಷ್ಟಿ ಇರ್ಬೋದು, ಬ್ಲ್ಯಾಕ್ ಮ್ಯಾಜಿಕ್ಕು, ಇದೆಲ್ಲದರ ಎಫೆಕ್ಟಿಂದ ನಾವು ಆಚೆ ಬರಲಿಕ್ಕೆ, ನಮಗೆ ಅಭಿವೃದ್ಧಿ ಆಗಲಿಕ್ಕೆ, ಡೆವಲಪ್ಮೆಂಟ್ ಆಗಲಿಕ್ಕೆ ನಮಗೆ ಅಘೋರ ಸುದರ್ಶನ ಹೋಮ ನಮಗೆ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ನಮಗೆ ನಮ್ಮನ್ನು ಕಾಡ್ತಾ ಇರುವಂತಹ ನವಗ್ರಹಗಳು, ಈ ನವಗ್ರಹಗಳು ಎಲ್ಲರನ್ನೂ ಕಾಡಲ್ಲ. ಕೆಲವು ಗ್ರಹಗಳು ಅಂದರೆ ಎಲ್ಲ ಗ್ರಹಗಳು ಎಲ್ಲರನ್ನೂ ಕಾಡಲ್ಲ. ನಮ್ಮ ಜಾತಕದ ಪ್ರಕಾರ ಗ್ರಹಗಳು ಅದೇನಾದ್ರೂ ವೀಕ್ ಆಗಿದ್ದರೆ ಅಥವಾ ನಮ್ಮ ಒಂದು ಪೂರ್ವಜನ್ಮದ ಕರ್ಮದ ಪ್ರಕಾರ ಗ್ರಹಗಳು ಅಸೈನ್ ಆಗಿರುತ್ತೆ ಅಂತ ಹೇಳ್ತೀವಿ. ಅದರ ದೋಷ ಪರಿಹಾರಕ್ಕೆ ನಮಗೆ ನವಗ್ರಹ ಹೋಮ ನಮಗೆ ಸಪೋರ್ಟ್ ಮಾಡುತ್ತೆ. ಇದರ ಜೊತೆಯಲ್ಲಿ ನಮಗೆ ನಮ್ಮ ಕುಟುಂಬದವರೆಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು ಅನ್ನೋದಕ್ಕೋಸ್ಕರ ನಾವೇನು ಮಾಡ್ತಿದ್ವಿ ಅಂದರೆ ಧನ್ವಂತರಿ ನಾರಾಯಣನ ಧನ್ವಂತರಿ ಹೋಮವನ್ನು ಮಾಡ್ತಿದ್ದೇವೆ. ಈ ಧನ್ವಂತರಿ ಯಾರು? ಎಷ್ಟೋ ಜನಕ್ಕೆ ಧನ್ವಂತರಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ. ಈ ಸಮುದ್ರ ಮಂಥನ ಅಂತ ಮಾಡಿದಾಗ ಸಾಕ್ಷಾತ್ ವಿಷ್ಣುವೇ ಕೂಡ ಅವರು ಈ ಒಂದು ಅಮೃತ ಕಲಶವನ್ನು ಎತ್ಕೊಂಡ್ಬಂದಿದ್ದವರು. ಸೊ ನೀವು ಆಯುರ್ವೇದದಲ್ಲಿ ನೋಡಿದ್ರೆ ಧನ್ವಂತರಿ ದೇವರನ್ನು ಅವರು ಪ್ರಮುಖವಾಗಿ ಅವರು ಪೂಜೆ ಮಾಡ್ತಾರೆ. ಈ ಧನ್ವಂತರಿ ಹೋಮವನ್ನು ಕೂಡ ನಾವಿದರಲ್ಲಿ ಮಾಡ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಹಣಕಾಸಿನ ಸಮಸ್ಯೆಯಿಂದ ನರಳ್ತಾ ಇದ್ದರೆ ಅದರಿಂದ ಆಚೆ ಬರಲಿಕ್ಕೆ, ಸಾಲಗಳಿಂದ ಮುಕ್ತಿ ಆಗಲಿಕ್ಕೆ, ಮತ್ತು ನಾವು ದುಡಿದಂತಹ ದುಡ್ಡು ಉಳಿತಾಯ ಆಗಲಿಕ್ಕೆ, ಮತ್ತು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹಕ್ಕಾಗಿ, ಕುಬೇರ ದೇವರ ಅನುಗ್ರಹಕ್ಕಾಗಿ ನಾವು ಲಕ್ಷ್ಮೀ ಕುಬೇರ ಹೋಮವನ್ನು ಕೂಡ ನಾವಿದರಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಎಲ್ಲವೂ ನಮ್ಮ ಹತ್ರ ಇದೆ. ಆರೋಗ್ಯ ಇದೆ, ಹಣಕಾಸು ಇದೆ, ಆಯುಸ್ಸಿದೆ. ಆದರೆ ಕುಟುಂಬದಲ್ಲಿ ನಮಗೆ ಸಾಮರಸ್ಯನೂ ಕೂಡ ತುಂಬ ಇಂಪಾರ್ಟೆಂಟು. ಅದಕ್ಕಾಗಿ ಲಕ್ಷ್ಮೀನಾರಾಯಣ ಹೋಮವನ್ನು ನಾವಿದರಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಯಲ್ಲಿ ಕೆಲವರಿಗೆ ಈ ಶನಿ ದೇವರ ಒಂದು ಪ್ರಾಬ್ಲಮ್ಗಳು ತುಂಬ ಕಾಡ್ತಾ ಇರುತ್ತೆ. ಅವರಿಗೆ ಪರಿಹಾರವಾಗಿ ನಾವು ಪವಮಾನ ಹೋಮವನ್ನು ನಾವಿದರಲ್ಲಿ ಹಮ್ಮಿಕೊಂಡಿದ್ದೇವೆ. ಸಕಲ ಕಾರ್ಯಗಳಲ್ಲಿ ನಾವು ಜಯಗಳಿಸೋದಕ್ಕೋಸ್ಕರ, ಶನಿದೇವರ ದೋಷಗಳಿಂದ ಮುಕ್ತಿ ಹೊಂದೋದಕ್ಕೋಸ್ಕರ ಪವಮಾನ ಹೋಮ ಬರುತ್ತೆ. ಇದರ ಜೊತೆಯಲ್ಲಿ ಮುಖ್ಯವಾಗಿ ನಾವು ಬೃಹಸ್ಪತಿ ಹೋಮವನ್ನು ಕೂಡ ನಾವಿದರಲ್ಲಿ ಸೇರಿಸಿದ್ದೇವೆ. ಏನಿದು ಬೃಹಸ್ಪತಿ ಹೋಮ? ಇದರಿಂದ ನಮಗೆ ಏನು ಅನುಕೂಲ ಆಗುತ್ತೆ ಅಂದರೆ ಗುರುವಿನ ಒಂದು ಅನುಗ್ರಹವನ್ನು ಪಡೆಯೋದಕ್ಕೆ, ನಮ್ಮ ಮನೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗ್ತಾಯಿದ್ರೆ ವಿದ್ಯೆಗೋಸ್ಕರ, ಧನಕ್ಕೋಸ್ಕರ ಅಂದರೆ ಹಣಕ್ಕೋಸ್ಕರ, ಮತ್ತು ಜ್ಞಾನ ಪ್ರಾಪ್ತಿಯಾಗೋದಕ್ಕೋಸ್ಕರ ಈ ಒಂದು ಅಘೋರ ಸುದರ್ಶನ ಮಹಾಯಾಗದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಒಂದು ಪ್ರಯೋಜನವನ್ನು ನೀವು ಪಡೆದುಕೊಂಡ್ರೆ ನಿಮ್ಮಲ್ಲಿರುವಂತಹ ದೋಷಗಳು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳು, ನಿಮ್ಮನ್ನು ಕಾಡ್ತಾ ಇರುವಂತಹ ಎಷ್ಟೋ ರೀತಿಯಾದಂತಹ ಒಂದಷ್ಟು ತೊಂದರೆಗಳಿಂದ ನೀವು ಆಚೆ ಬರ್ಬೋದು. 12 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಯಾರು ಬೇಕಾದ್ರೂ ಕೂಡ, ಮಕ್ಕಳಾಗಲಿ, ಮದುವೆ ಆಗದಿರೋರಾಗಲಿ, ಅಥವಾ ದಂಪತಿಗಳಾಗಿರಲಿ, ಯಾರು ಬೇಕಾದರೂ ನಮ್ಮ ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ಮತ್ತು ಇನ್ನೊಂದೇನಪ್ಪ ಅಂದರೆ ನಮ್ಮ ಸಂಸ್ಥಾನದಿಂದ ನಾವು ಮಾಡ್ತಾ ಇರುವಂತಹ ಮಹಾಯಾಗದ ವಿಶೇಷತೆ ಏನಪ್ಪ ಅಂತಂದರೆ, ಈಗ ಮಹಾಯಾಗ ಅಂತ ಅಂದಾಗ ಒಂದು ಪ್ರಧಾನ ಹೋಮಕುಂಡದಲ್ಲಿ ನಾವು ಹೋಮಗಳನ್ನು, ಹವನಗಳನ್ನು ಮಾಡ್ತಾ ಇರ್ತೀವಿ. ಸೊ ಎಲ್ಲರೂ ಏನು ಮಾಡ್ತಾರೆ, ಬರ್ತಾರೆ, ಬಂದಾಗ ಅವ್ರನ್ನ ನಾವು ಅದರಲ್ಲಿ ಭಾಗಿ ಮಾಡ್ತೀವಿ. ಆದರೆ ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ನೀವು ಹೋಮವನ್ನು ಸ್ವತಃ ನೀವೇ ಕುಳಿತುಕೊಂಡು ಹೋಮವನ್ನು ಮಾಡುವಂಥ ಅವಕಾಶ ಕೊಟ್ಟಿದ್ದೀವಿ. ಹೇಗೆ ಅಂತಂದರೆ, ಒಂದು ಪ್ರಧಾನ ಹೋಮಕುಂಡ ಇರುತ್ತೆ, ಗಂಡ ಹೆಂಡತಿ ಬಂದಿದ್ದಾರೆ, ಈಗ ಅವರಿಗೆ ಒಂದು ಹೋಮಕುಂಡವನ್ನು ಕೊಡ್ತೀವಿ, ಅವರೇ ಸ್ವತಃ ಕೂತು ಹೋಮವನ್ನು ಮಾಡುವಂಥ ಒಂದು ಅವಕಾಶ. ಈ ರೀತಿ 50 ಹೋಮಕುಂಡಗಳನ್ನು ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. 50 ಫ್ಯಾಮಿಲಿ ಈ ಒಂದು ಹೋಮಕುಂಡದಲ್ಲಿ ಕುಳಿತು ಸ್ವತಃ ಅವರೇ ಹೋಮವನ್ನು ಮಾಡುವಂತಹ ಒಂದು ವಿಚಾರ, ಇದು ಒಂದು ವಿಶೇಷತೆ. ಇಷ್ಟೇ ಅಲ್ಲ, ಇದರ ಜೊತೆಯಲ್ಲಿ ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ಲ ಅಂತಂದರೆ ಅವರು ಕೂಡ ಇಂಡಿವಿಜುವಲ್ ಆಗಿ ಕೂತ್ಕೊಂಡು ಹೋಮವನ್ನು ಮಾಡಬಹುದು. ಇದಕ್ಕೆ ಯಾವ ರೀತಿ ಬರುತ್ತಪ್ಪ ಅಂತಂದರೆ, ಈಗ ಗಂಡ ಹೆಂಡತಿ ಅವರು ಕೂತ್ಕೊಂಡು ಹೋಮವನ್ನು ಮಾಡೋದಾದರೆ ಅವರಿಗೆ ಸಪ್ರೇಟಾಗಿ ಹೋಮಕುಂಡವನ್ನು ಕೊಡ್ತೀವಿ. ಮತ್ತು ಇಷ್ಟೆಲ್ಲ ಪೂಜೆಗಳು, ಪರಿಹಾರಗಳು, ಹೋಮಗಳು, ಇದಕ್ಕೆಲ್ಲ ಚಾರ್ಜಸ್ ಎಷ್ಟಾಗುತ್ತಪ್ಪ ಅಂತ ನಿಮಗೊಂದು ಡೌಟ್ ಬರ್ತಾ ಇರ್ಬೋದು. ಕೇವಲ 4,995 ರೂಪಾಯಿ ಮಾತ್ರ. ಅದಕ್ಕಿಂತ ಜಾಸ್ತಿ ನಿಮಗೆ 1 ರೂಪಾಯಿ ನಾವು ಚಾರ್ಜ್ ಮಾಡೋದಿಲ್ಲ. ಸೊ ನಿಮ್ಮನ್ನು ಸ್ವತಃ ಹೋಮದಲ್ಲಿ ಕುಳಿತು ಹೋಮವನ್ನು ಮಾಡಲಿಕ್ಕೆ ನಿಮಗೆ ಅವಕಾಶ ಕೊಡ್ತೀವಿ. ದಂಪತಿಗಳಾದರೆ 4,995 ರೂಪಾಯಿನ ಕೊಟ್ಟು ನೀವು ಹೋಮದಲ್ಲಿ ಕೂತ್ಕೊಂಡು ನೀವು ಹೋಮವನ್ನು ಮಾಡಬಹುದು. ಈಗ ಮದುವೆ ಆಗಿಲ್ಲ ಅನ್ನೋರಿದ್ದರೆ ಅವ್ರು ಯಾರಾದರೂ ಹುಡುಗ ಅಥವಾ ಹುಡುಗಿ ಅವರು ಸಪ್ರೇಟಾಗಿ ಕೂತ್ಕೊಂಡು ಹೋಮವನ್ನು ಮಾಡ್ಬೋದು. ಈ ವಿಚಾರದಲ್ಲಿ ಏನಾದರೂ ಅವ್ರ ತಂದೆ ತಾಯಿಗಳು ಹೋಮವನ್ನು ಮಾಡ್ತೀನಿ ಅಂದರೆ ಅವ್ರು ಸಪ್ರೇಟಾಗಿ ಮಾಡ್ಕೋಬೇಕಾಗತ್ತೆ. ಈಗ ಇನ್ನು ಕೆಲವ್ರಿಗೆ ಅನಿಸುತ್ತೆ, ನನಗೆ 4,995 ಕೊಟ್ಟು ಹೋಮವನ್ನು ಮಾಡಲಿಕ್ಕೆ ನನಗೆ ಸ್ವಲ್ಪ ಕಷ್ಟ ಆಗತ್ತೆ, ಬೇರೆ ಏನಾದರೂ ನನಗೆ ವ್ಯವಸ್ಥೆ ಇದೆಯಾ,
ನನಗೂ ಕೂಡ ಹೋಮದಲ್ಲಿ ಬಂದು ಪಾಲ್ಗೊಳ್ಳಬೇಕು ಅಂತ ನನಗೆ ತುಂಬ ಆಸಕ್ತಿ ಇದೆ, ನನ್ನ ಸಮಸ್ಯೆಗಳಿಂದ ನಾನು ಆಚೆ ಬರಲಿಕ್ಕೆ ಏನಾದರೂ ಒಂದು ಮಾರ್ಗ ಇದೆಯಾ, ಅವಕಾಶ ಇದೆಯಾ ಅಂದರೆ ಅದಕ್ಕೂ ಕೂಡ ನಾವು ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈ ವಿಚಾರದಲ್ಲಿ ಏನಪ್ಪ ಅಂತಂದರೆ ಸಂಕಲ್ಪ ಪೂಜೆ, ದೋಷ ಪರಿಹಾರ ಪೂಜೆ, ಶಾಂತಿ ಪರಿಹಾರ ಪೂಜೆಗಳು ಅಂತ ನಾವೇನು ಹೇಳಿದ್ವಿ ಅದಕ್ಕೆ ನೀವು ನಿಮ್ಮ ಕುಟುಂಬದವರು ಬಂದು ಪಾಲ್ಗೊಳ್ಳಬಹುದು. ಇದಕ್ಕೆ ಚಾರ್ಜಸ್ಸು ತುಂಬ ಕಮ್ಮಿನೇ ಇರುತ್ತೆ, ಬರೀ 1500 ರೂಪಾಯಿ ಮಾತ್ರ ಇರುತ್ತೆ. ಇದರಲ್ಲಿ ನೀವು ಗರಿಷ್ಠ 4 ಜನ ಇದರಲ್ಲಿ ಪಾಲ್ಗೊಳ್ಳಬಹುದು. ಸೊ ನಿಮ್ಮನೇಲಿ 5 ಜನ ಇದ್ದಾರೆ ಅಂತಂದರೆ 4 ಜನಕ್ಕೆ 1500 ರೂಪಾಯಿ ಆಗುತ್ತೆ. ಇನ್ನೊಬ್ಬರು ಅಡಿಷ್ನಲ್ ಆಗಿ ಬಂದರೆ ಅವರಿಗೆ 501 ರೂಪಾಯಿ ಮಾತ್ರ ಇರುತ್ತೆ. ಸೊ ನೀವು ಬಂದು ಈ ಒಂದು ಮಹಾಯಾಗದಲ್ಲಿ ಪಾಲ್ಗೊಳ್ಳಬಹುದು. ನಿಮಗೇನು ಮಾಡ್ತೀವಿ, ದೋಷ ಪರಿಹಾರಗಳು, ಶಾಂತಿ ಪರಿಹಾರ ಪೂಜೆಗಳು ಇದೆಲ್ಲ ಮಾಡಿಸ್ತೀವಿ. ಅದಾದ ನಂತರ ಹೋಮ ಮುಗಿಯೋವರೆಗೂ ಕೂಡ ನೀವಲ್ಲಿ ಭಾಗವಹಿಸಿ, ಹೋಮವೆಲ್ಲ ಮುಗಿದ ಮೇಲೆ ನಿಮ್ಮ ಕೈನಲ್ಲಿ ನಾವು ಹವಿಸ್ ಕೊಟ್ಟಿರ್ತೀವಿ. ನೀವು ಪ್ರಧಾನ ಹೋಮ ಕುಂಡಕ್ಕೆ ಬಂದು ನೀವು ಹವಿಸ್ಸನ್ನು ನೀವು ಅರ್ಪಣೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳೆಲ್ಲದಕ್ಕೂ ಸಂಕಲ್ಪ ಮಾಡಿ ಅದೆಲ್ಲ ಒಂದು ಸಮಸ್ಯೆಗಳಿಂದ ಆಚೆ ಬರಲಿಕ್ಕೆ ನಿಮಗೊಂದು ಅವಕಾಶ ಇರುತ್ತೆ. ಅದಾದ ನಂತರ ನಾವು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಸೊ ಪ್ರಸಾದವನ್ನು ಕೂಡ ನೀವು ಅಲ್ಲಿ ಮಾಡಿ ಹೋಮದಲ್ಲಿ ಪಾಲ್ಗೊಳ್ಳಬಹುದು. ಕೆಲವ್ರಿಗೆ ಅನ್ನಿಸ್ತಾ ಇರುತ್ತೆ, ನಾನು ಬೆಂಗಳೂರಲ್ಲಿಲ್ಲ ಅಥವಾ ನಾನು ಬೆಂಗಳೂರಿಗೆ ಬರಲಿಕ್ಕಾಗೋದಿಲ್ಲ, ನಾನು ಯಾವ ರೀತಿ ನಾನು ಈ ಒಂದು ಹೋಮದಲ್ಲಿ ಪಾಲ್ಗೊಳ್ಳಬಹುದು ಅಂದರೆ ಅಂಥವರಿಗಾಗಿ ನಾವು ಆನ್ಲೈನ್ ಮುಖಾಂತರ ನೀವು ಮಹಾಯಾಗದಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಅಂಥವರಿಗಾಗಿ 1000 ರೂಪಾಯಿಯನ್ನು ನೀವು ಇದಕ್ಕೆ ಹೋಮಕ್ಕೆ ಪಾಲ್ಗೊಳ್ಳುವುದಾದರೆ 4 ಜನರಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರ ಅದರ ಮುಖಾಂತರ ಏನು ಮಾಡ್ತೀವಿ, ಸಂಕಲ್ಪ ಪೂಜೆಯನ್ನು ನಾವು ಮಾಡ್ತೀವಿ. ಅದಾದ ನಂತರ ನಿಮಗೆ ಯೂಟ್ಯೂಬ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಇನ್ಸ್ಟಾಗ್ರಾಮ್ ಮುಖಾಂತರ ಲೈವನ್ನು ಕೊಡ್ತೀವಿ. ನೀವು ಕುಳಿತ ಸ್ಥಳದಿಂದಲೇ ನೀವು ಹೋಮವನ್ನು, ದೋಷ ಪರಿಹಾರ ಪೂಜೆಗಳೆಲ್ಲವನ್ನು ವೀಕ್ಷಣೆ ಮಾಡಬಹುದು. ಪೂಜೆ ಹೋಮಗಳೆಲ್ಲ ಮುಗಿದ ನಂತರ ನಿಮ್ಮ ಮನೆಯ ವಿಳಾಸಕ್ಕೆ ಪ್ರಸಾದವನ್ನು ತಲುಪಿಸುವಂಥ ವ್ಯವಸ್ಥೆಯೂ ಕೂಡ ಇರುತ್ತೆ. ಸೊ ವಿಶೇಷ ಸೂಚನೆ ಏನಪ್ಪ ಅಂತಂದರೆ 12 ವರ್ಷದ ಮೇಲ್ಪಟ್ಟ ಮಕ್ಕಳಿಂದ ಹಿಡಿದು ಯಾರು ಬೇಕಾದರೂ ಈ ಪೂಜೆಯಲ್ಲಿ, ಹೋಮದಲ್ಲಿ ಅವರು ಪಾಲ್ಗೊಳ್ಳಬಹುದು. ಮೊಟ್ಟ ಮೊದಲ ಬಾರಿಗೆ ಯಾರು ಕುಳಿತುಕೊಂಡು ಹೋಮವನ್ನು ಮಾಡ್ತಾ ಇದ್ದೀರಾ ಅಂಥವರಿಗಾಗಿ ಸರ್ವಕಾರ್ಯ ಸಿದ್ಧಿ ಯಂತ್ರ 5000 ರೂಪಾಯಿ ಬೆಲೆ ಬಾಳುತ್ತೆ. ಇದನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಇದನ್ನು ನೀವು ನಿಮ್ಮ ದೇವರ ಮನೆಯಲ್ಲಿಟ್ಟು ನೀವು ಪೂಜೆ ಮಾಡುವಂಥದ್ದು ಇರುತ್ತೆ. ಇದು ದಿನಾಂಕ 5ನೇ ತಾರೀಕು ಜುಲೈ ತಿಂಗಳಲ್ಲಿ 2024ನೇ ಇಸ್ವಿನಲ್ಲಿ ನಡೀತಾ ಇರುವಂಥದ್ದು. ಇದು ವಿಶೇಷವಾಗಿ ನಾನು ಆಗಲೇ ಹೇಳಿದೆ, ಅಮಾವಾಸ್ಯೆ ದಿವಸ ಶುಕ್ರವಾರ ಇರುವಂಥದ್ದು. ಇದು ನಡೀತಾ ಇರುವಂತಹ ಒಂದು ಸ್ಥಳ ಬಂದು ರಾಜಾಜಿನಗರದಲ್ಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಶುಭಾರಾಮ್ ಕನ್ವೆನ್ಷನ್ ಹಾಲ್ ಅಂತಿದೆ. ಅಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1:30ರವರೆಗೆ ನಡೆಯುತ್ತೆ. ಬೆಳಗ್ಗೆ 8 ಗಂಟೆಗೆ ನೀವು ಬಂದರೆ ನಿಮಗೆ ಸಂಕಲ್ಪ ಪೂಜೆಯನ್ನು ಮಾಡಿಸಿ, ದೋಷ ಪರಿಹಾರ ಪೂಜೆಗಳು, ಶಾಂತಿ ಪರಿಹಾರ ಪೂಜೆಗಳನ್ನು ಮಾಡಿಸಿ, ಅದರ ನಂತರ ನೀವು 10 ಹೋಮಗಳನ್ನು ನೀವು ಪಾಲ್ಗೊಂಡು, ಹೋಮ ಮುಗಿದ ನಂತರ ಪೂರ್ಣಾಹುತಿ ಇರುತ್ತೆ, ಮಹಾಮಂಗಳಾರತಿ ಇರುತ್ತೆ. ಅದಾದ ನಂತರ ನಿಮಗೆ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಇಷ್ಟೆಲ್ಲ ಒಂದು ಅವಕಾಶವನ್ನು ನಾವು ಕೇವಲ 4995ರಲ್ಲಿ ಕೊಡ್ತಾ ಇದ್ದೀವಿ. ಇದು ಕೇವಲ 50 ಜನರಿಗೆ ಮಾತ್ರ ಅವಕಾಶ. ನೀವು ಎಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರೋ ಅಷ್ಟು ನೀವು ಈ ಹೋಮದಲ್ಲಿ ಪಾಲ್ಗೊಳ್ಳೋದಕ್ಕೆ ನಿಮಗೆ ಅವಕಾಶ ಇರುತ್ತೆ. ಮೊದಲು ಬಂದವರಿಗೆ ಮೊದಲ ಆದ್ಯತೆ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಗೇನೇ ಡೌಟ್ಸ್ಗಳಿದ್ರೂ ಕೂಡ ನೀವು ಕ್ಲಾರಿಫೈ ಮಾಡ್ಕೊಳ್ಳಿ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಯಿಂದ ಆಚೆ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.